ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರೆಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ಸ್ನ ಬರೆದು ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಾಸ್ಟ್ ಒಂದು ವರ್ಷದಲ್ಲಿ KEA ಕಡೆಯಿಂದ ಸಾಕಷ್ಟು ವೇಕೆನ್ಸೀಸ್ನ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಅದಕ್ಕೆ ಈಗಾಗಲೇ ಎಕ್ಸಾಮ್ಸ್ನು ಕಂಡಕ್ಟ್ ಮಾಡಿದ್ದಾರೆ. ಹಾಗೂ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಆಗಿರ್ಬೋದು, ಫೈನಲ್ ಸ್ಕೋರ್ ಲಿಸ್ಟ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಏನೆಲ್ಲ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ದಾರೆ ಆ ಎಲ್ಲ ಎಕ್ಸಾಮ್ಸಿನ ಒಂದು ಸ್ಕೋರ್ ಲಿಸ್ಟ್ನ ಅನೌನ್ಸ್ ಮಾಡಿರ್ತಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಅಫಿಷಿಯಲ್ ಸ್ಕೋರ್ ಲಿಸ್ಟ್ನ ಡಿಪಾರ್ಟ್ಮೆಂಟ್ಗಳಿಗೆ ವರ್ಗಾವಣೆ ಮಾಡಿರ್ತಾರೆ KEA ಅವರು. ಸೊ ಅಷ್ಟು ಮಾಡಿರುವಂಥ ಎಕ್ಸಾಮ್ಸಲ್ಲಿ ಕೃಷಿ ಮಾರುಕಟ್ಟೆ ಇಲಾಖೆಯ ಎಕ್ಸಾಮ್ಸಿನ ಒಂದು ಸ್ಕೋರ್ ಲಿಸ್ಟ್ನು KEA ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಆ ಒಂದು ಫೈನಲ್ ಸ್ಕೋರ್ ಲಿಸ್ಟ್ನ ಕೃಷಿ ಮಾರುಕಟ್ಟೆ ಇಲಾಖೆಗೆ ಏನು ಮಾಡಿರ್ತಾರೆ, ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಈಗ ಕೃಷಿ ಮಾರುಕಟ್ಟೆ ಇಲಾಖೆಯವರು ಆ ಒಂದು ಫೈನಲ್ ಸ್ಕೋರ್ ಲಿಸ್ಟ್ನ ಆಧಾರದ ಮೇಲೆ ಪ್ರಾವಿಷನಲ್ ಫೈನಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ಬೋದು. ಸೊ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ನೀವು ಕೃಷಿ ಮಾರುಕಟ್ಟೆ ಇಲಾಖೆಯ ವೆಬ್ಸೈಟಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಈ ಒಂದು ಎಕ್ಸಾಮಿನೇಷನ್ನ ಬರೆದು ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ, ಅಥವಾ ಫೈನಲ್ ಸ್ಕೋರ್ ಲಿಸ್ಟ್ ಬಂದಿದ್ದ ನಂತರ ಸೆಲೆಕ್ಷನ್ ಲಿಸ್ಟ್ DVನೂ ಕಂಪ್ಲೀಟ್ ಆಗಿರುತ್ತೆ, ಸಾಕಷ್ಟು ಜನರದ್ದು ಇದರೊಳಗಡೆ ಮೆನ್ಷನ್ ಮಾಡಿರುವಂತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು KEA ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಿನೇಷನ್ 2025-26ನೇ ಸಾಲಿನಲ್ಲಿ ಇರುವಂಥ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿನ ಹುದ್ದೆಗಳಾದ ಜೂನಿಯರ್ ಇಂಜಿನಿಯರ್ ಸಿವಿಲ್, ಮಾರ್ಕೆಟಿಂಗ್ ಸೂಪರ್ವೈಸರ್, ಮಾರ್ಕೆಟಿಂಗ್ ಅಸಿಸ್ಟೆಂಟ್, SDA ಮತ್ತು FDA. ಸೊ ಈ ಎಲ್ಲ ಪೋಸ್ಟ್ಗಳಿಗೆ KEA ಅವರು ಎಕ್ಸಾಮ್ನ ಮಾಡಿರ್ತಾರೆ. ಸ್ಕೋರ್ ಲಿಸ್ಟ್ನ ಬಿಟ್ಟಿರ್ತಾರೆ. ಆ ಸ್ಕೋರ್ ಲಿಸ್ಟ್ನ ಡಿಪಾರ್ಟ್ಮೆಂಟ್ ಅವ್ರಿಗೆ ವರ್ಗಾವಣೆ ಮಾಡಿರ್ತಾರೆ. ಈಗ ಆ ಡಿಪಾರ್ಟ್ಮೆಂಟ್ನವರು ಆ ಒಂದು ಸ್ಕೋರ್ ಲಿಸ್ಟಿನ ಆಧಾರದ ಬೇಸಿಸ್ ಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಏನು ಮಾಡಿರ್ತಾರೆ, ರಿಲೀಸ್ ಮಾಡುತ್ತಾರೆ. ಸೊ ಡಿಪಾರ್ಟ್ಮೆಂಟ್ನವರೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಏನೆಲ್ಲ ಪ್ರಾಸೆಸ್ನ ಮಾಡಬೇಕು ಅದೆಲ್ಲ ಮಾಡಿರ್ತಾರೆ. ಈಗ ಪ್ರಾವಿಷನಲ್ ಫೈನಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಡಾಕ್ಯುಮೆಂಟ್ಸ್ ಇದ್ದಾವೆ, ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಆ ಡಾಕ್ಯುಮೆಂಟ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ಡಾಕ್ಯುಮೆಂಟ್ ಎಲ್ಲೆಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದೇ ರೀತಿಯಲ್ಲಿ ಇನ್ನೂ ಬೇರೆ ಡಿಪಾರ್ಟ್ಮೆಂಟ್ಗಳು ಏನು ಬರೆದಿದ್ದಾರೆ ಆ ರಿಸಲ್ಟ್ಸ್ನೂ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ NWKRTC ಎಕ್ಸಾಮಿನೇಷನ್ನು ಬರೆದಿದ್ದಾರೆ, ಅದರ ಫೈನಲ್ ಸ್ಕೋರ್ ಲಿಸ್ಟು ಬಂದಿದೆ. ಅದನ್ನು ಡಿಪಾರ್ಟ್ಮೆಂಟ್ ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಅವರು DV ಮೆಡಿಕಲ್ ಚೆಕಪ್ ಏನಾರು ಮಾಡಿದ್ರೆ ಮಾಡಿಬಿಟ್ಟು ಫೈನಲ್ ಲಿಸ್ಟ್ನ ಬಿಡ್ತಾರೆ. ಇದೇ ರೀತಿಯಲ್ಲಿ ಬೆಂಗಳೂರು ಜಲಮಂಡಳಿಯವ್ರನ್ನೂ ಅಷ್ಟೇ ಜೂನಿಯರ್ ಇಂಜಿನಿಯರ್, ಮೀಟರ್ ರೀಡರ್, SDA ಏನೆಲ್ಲ ಎಕ್ಸಾಮ್ಸ್ನ ಬರೆದಿದ್ದಾರೆ WSSBದು ಅದರ ರಿಸಲ್ಟ್ಸೂ ಬಂದಿದೆ. ಅಂದರೆ ಸ್ಕೋರ್ ಲಿಸ್ಟ್ ಬಂದಿದೆ, ಫೈನಲ್ ಲಿಸ್ಟ್ ಬಂದಿಲ್ಲ. ಯಾಕಂದರೆ DV ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗೂ DV ಕಂಪ್ಲೀಟ್ ಆಗಿ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಸೊ BWSB ಎಕ್ಸಾಮ್ ಯಾರೆಲ್ಲ ಬರೆದು ಜೂನಿಯರ್ ಇಂಜಿನಿಯರ್ ಅವರು ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಗೂ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲೂ ಡ್ರಾಪ್ ಮಾಡಿದ್ದಾರೆ ಮೆಸೇಜ್ನ, ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ನೋಡಿ ಸ್ನೇಹಿತರೆ, ಈಗಾಗಲೇ ಡಿಪಾರ್ಟ್ಮೆಂಟ್ ಅವರಿಗೆ ವರ್ಗಾವಣೆ ಮಾಡಿರೋಂಥ ಲಿಸ್ಟ್ಗಳನ್ನೆಲ್ಲ ಡಿಪಾರ್ಟ್ಮೆಂಟ್ನವ್ರು ಬಿಡ್ತಾ ಬಂದಿದ್ದಾರೆ. ಇದೇ ರೀತಿಯಲ್ಲಿ BWSSBಗೂ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಮೀಟರ್ ರೀಡರ್ ಇರ್ಬೋದು, SDA ಆಗಿರ್ಬೋದು, ಎಲ್ಲ ಸ್ಕೋರ್ ಲಿಸ್ಟ್ನ KEA ಅವರು ಹಸ್ತಾಂತರ ಮಾಡಿದ್ದಾರೆ. ಯಾರಿಗೆ? BWSSB ಅವರಿಗೆ. ಈಗ BWSSB ಅವರು ನಿಮಗೆ ಗೊತ್ತಿರುವಂತೆ ಕಳೆದ ತಿಂಗಳು 26, 27 ಹಾಗೂ ಈ ತಿಂಗಳು 9ನೇ ತಾರೀಕು ಮತ್ತು 10ನೇ ತಾರೀಕು HK ಅವರು ಮತ್ತು NHK ಅವರಿಗೆ EEE ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹಾಗೂ ಬೇರೆ ಬೇರೆ ಎಕ್ಸಾಮ್ಸ್ಗೆ GS ಪೇಪರ್ ಮತ್ತು ಟೆಕ್ನಿಕಲ್ ಪೇಪರ್ನ ಕಂಡಕ್ಟ್ ಮಾಡಿದ್ದಾರೆ. ಯಾರು? KEA ಅವರು. ಈಗ ಇದು ಕಂಪ್ಲೀಟ್ ಆಗಿದ ನಂತರ HK ಮತ್ತು NHK ಮತ್ತು NHK ಕಂಪ್ಲೀಟ್ ಆಗಿದ ನಂತರ ಎಕ್ಸಾಮಿನೇಷನ್ನು ಕಂಪ್ಲೀಟ್ ಆಗಿದ ನಂತರ ಅವರ ಸ್ಕೋರ್ ಲಿಸ್ಟ್ ಬಂದಿದ್ದ ನಂತರ ಆ ಸ್ಕೋರ್ ಲಿಸ್ಟ್ನ ಡಿಪಾರ್ಟ್ಮೆಂಟ್ ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಆಗ BWSSB ಅವರು JE, ಮೀಟರ್ ರೀಡರ್ ಮತ್ತು SDA ಈ ಎಲ್ಲ ವೇಕೆನ್ಸಿಯ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್, ಅಂದರೆ ಫೈನಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಸ್ಕೋರ್ ಲಿಸ್ಟ್ ಅಂದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನು. ಆ ಎಲ್ಲ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, DVಗೆ ಹೋಗಿ ಬರ್ತಾರೆ. DVಗೆ ಹೋಗಿ ಬಂದಿದ ನಂತರ ಪ್ರಾವಿಷನಲ್ ಫೈನಲ್ ಲಿಸ್ಟು ಹಾಗೂ ಫೈನಲ್ ಲಿಸ್ಟ್ನ ಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ಈ ಒಂದು ಪ್ರಾಸೆಸ್ ಏನಿದೆ ಇನ್ನೊಂದು 4 ತಿಂಗಳಿಂದ 6 ತಿಂಗಳವರೆಗೂ ತೊಗೊಳ್ಬೋದು. ಸೊ ಈಗ ಇದು ನಿಮಗೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿಗೆಲ್ಲ, ನವಂಬರ್ ತಿಂಗಳಿಗೆಲ್ಲ BWSSBನಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದಿರುತ್ತೆ, ಜಾಯಿನ್ ಕೂಡ ಆಗಿರ್ತೀರ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 6 ಮಂತ್ಸ್ವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕೆಲವೊಂದು ಎಲೆಕ್ಷನ್ಸ್ ನಡೀತದೆ, ಹಾಗೂ ಇನ್ನೂ ಡಿಪಾರ್ಟ್ಮೆಂಟ್ ಅವ್ರದ್ದು ಕೆಲವು ಎಕ್ಸಾಮ್ಸ್ ನಡೀತದೆ. BWSSB ಅವ್ರದ್ದು ನಡೆದಿಲ್ಲ ಇನ್ನೂ, NHK ಅವರು. ಸೊ ಅದೇ ರೀತಿಯಲ್ಲಿ ಇನ್ನೂ ಬೇರೆ ಡಿಪಾರ್ಟ್ಮೆಂಟ್ನವ್ರದ್ದು ಕಂಡಕ್ಟ್ ಮಾಡ್ತಿರೋ ಕಾರಣದಿಂದ KEA ಅವರು ಬ್ಯುಸಿ ಇದ್ದಾರೆ, ಡಿಪಾರ್ಟ್ಮೆಂಟ್ ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ನಿಮಗೆ ಆದಷ್ಟು ಬೇಗನೆ ಈ ಒಂದು ಸ್ಕೋರ್ ಲಿಸ್ಟು ಹಾಗೂ ಫೈನಲ್ ಸ್ಕೆಲೆಷನ್ಸ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ ಅಂದರೆ ಆಗಸ್ಟಿಂದ ಅಕ್ಟೋಬರ್ ಒಳಗಡೆ ಆಗಸ್ಟಿಂದ ಅಕ್ಟೋಬರ್ ಒಳಗಡೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನು ಹಾಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದಿರುತ್ತೆ. ಸೊ ಇಷ್ಟು BWSSBಗೆ ಸಂಬಂಧಪಟ್ಟದ್ದು. ಸೊ ಈಗ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್, ಮಾರ್ಕೆಟ್ ಸೂಪರ್ವೈಸರ್ ಮತ್ತು ಮಾರ್ಕೆಟ್ ಅಸಿಸ್ಟೆಂಟ್, SDA, FDA ಈ ಒಂದು ಪೋಸ್ಟ್ಗಳ ಸ್ಕೋರ್ ಲಿಸ್ಟ್ ಎಲ್ಲಿದೆ, ಅಂದರೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಎಲ್ಲಿದೆ, ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಎಲ್ಲಿದೆ ಅಂತ ಅನ್ನೋದು ನೋಡೋಣ. ಸೊ ನೀವು ಗೂಗಲ್ ಸರ್ಚಲ್ಲಿ ಈ ರೀತಿಯಲ್ಲಿ ಟೈಪ್ ಮಾಡಿ ಕೃಷಿ ಮಾರಾಟ ವಾಹಿನಿ .karnataka.gov.in ಸರ್ಚ್ ಮಾಡಿಬಿಟ್ಟು ಈ ಥರ ಟೈಪ್ ಮಾಡಿ ಸರ್ಚ್ನ ಕೊಡಿ. ಆಗ ನಿಮಗೆ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ. ಆ ಪೇಜಿನ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆಗ ಇದು ವೆಬ್ಸೈಟ್, ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ
ಅಥವಾ ಡಾಕ್ಯುಮೆಂಟ್ಸ್ನ ವಿಸಿಟ್ ಮಾಡಬೇಕು ಅಂದರೆ PDF ಡಾಕ್ಯುಮೆಂಟ್ಸ್ನ ನೀವು ಈ ಥರ ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗುತ್ತೆ. ಅದಾಗಿದ ನಂತರ ನೀವೇನು ಮಾಡ್ತೀರಾ, ಇಲ್ಲಿ ನೋಡಿ ಎಲ್ಲೂ ನಿಮಗೆ ಮೆನ್ಷನ್ ಮಾಡಿಲ್ಲ, ಬಟ್ ಆದರೂ ಇಲ್ಲಿ ಇಂಗ್ಲೀಷ್ ಅಂತಿದೆ, ನಾನು ಇಂಗ್ಲೀಷ್ನ ಚೂಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಡೀಟೇಲ್ಸು ಇಂಗ್ಲೀಷಲ್ಲಿರುತ್ತೆ. ಸೊ ಇದೇ ರೀತಿಯಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತಾ ಬಂದಾಗ ಇಲ್ಲಿ ನೋಡಿ ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೇನು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ, ಈ ಎಲ್ಲ ಡಾಕ್ಯುಮೆಂಟ್ಸು ನಾನೀಗ ತೋರಿಸ್ಕೊಟ್ನೆಲ್ಲ, ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು. ಸೊ ಎಲ್ಲ ವೇಕೆನ್ಸೀಸಿನ ಆ ಪೋಸ್ಟ್ಗಳ ಒಂದು ರಿಸಲ್ಟ್ ಶೀಟ್ ಇಲ್ಲಿದೆ ನೋಡಿ. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದಿ ಸ್ಟೇಟ್ ಲೆವೆಲ್ ರೆಸಿಡೆನ್ಷಿಯಲ್ ಕಾರ್ಡ್ರೆ ಸೆಕೆಂಡರಿ ಡಿವಿಷನ್ ಅಸಿಸ್ಟೆಂಟು, ಮಾರ್ಕೆಟ್ ಅಸಿಸ್ಟೆಂಟು, FDA, ಮಾರ್ಕೆಟ್ ಸೂಪರ್ವೈಸರ್ ಮತ್ತು ಸಿವಿಲ್, ಜೂನಿಯರ್ ಇಂಜಿನಿಯರ್ ಸಿವಿಲ್. ಸೊ ಈ ರೀತಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ. ಹಾಗೂ ಇಲ್ಲಿ ನಿಮಗೊಂದು ಎಕ್ಸ್ಟ್ರಾ ಲಿಂಕ್ನೂ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಓದಿ. ಯಾಕಂದರೆ ನಿಮ್ಮದು ಡಾಕ್ಯುಮೆಂಟ್ ಸಬ್ಮಿಷನ್ ಬಗ್ಗೆ ನಿಮ್ಗೆ ಕೇಳ್ತಾ ಇದ್ದಾರೆ. ಸೊ ಆ ಡಾಕ್ಯುಮೆಂಟ್ನ ಓದ್ಬಿಟ್ಟು ಏನು ಪ್ರಾಸೆಸ್ ಇದೆ ಅದನ್ನು ಮುಗಿಸ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನೀವು ಡಾಕ್ಯುಮೆಂಟ್ನ ಓಪನ್ ಮಾಡ್ಬೋದು. ಸೊ ಇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್. ಸೊ ಇದು ಯಾವುದು SDA ದಾಗಿರುತ್ತೆ. ಸೊ ಕೆಳಗಡೆ ಕ್ಯಾಂಡಿಡೇಟ್ಸ್ ಹೆಸರು ನೀವು ನೋಡ್ಬೋದು, ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ಎಕ್ಸಾಮ್ನ ಬರೆದು ವೆಯ್ಟ್ ಮಾಡ್ತಾಯಿದ್ರಿ, ನಂದು ಶಾರ್ಟ್ ಲಿಸ್ಟ್ ಆಗುತ್ತೆ, ಫೈನಲ್ ಲಿಸ್ಟಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರಿ, ಈಗ ಅದರ ಅಫಿಷಿಯಲ್ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಈ ರೀತಿಯ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಚೆಕ್ ಮಾಡಿ, ಹಾಗೂ ಕೆಳಗಡೆ ಕೊಟ್ಟಿರುವಂಥ ಸೂಚನೆಗಳನ್ನು ಓದಿ ಏನಿದೆ ಅಂತ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತಂದರೆ ಇಲ್ಲಿ ಕೆಳಗಡೆ ಹೆಲ್ಪ್ಲೈನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯಲ್ಲಿ ನಿಮಗೇನೇ ಡೌಟ್ ಇತ್ತಂದರೂ ಕೇಳಿ, ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇದೇ ಥರ ಬೇರೆ ನೋಟಿಫಿಕೇಷನ್ಸಿನ ಒಂದು ರಿಸಲ್ಟ್ಸ್ ಆಗಿರ್ಬೋದು, ಅದರ ಅಪ್ಡೇಟ್ಸ್ ಆಗಿರ್ಬೋದು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೇನೆ. ಹಾಗಾಗಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಗಾಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ. ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.